So hi guys, hello, welcome to another reaction video. Welcome to Krishna 2.2 reaction channel. ಯಾರು ಮತ್ತೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ತಗೊಳ್ಳೋದು ರೆಡ್ ಬಟನ್ ಅದು ಜಲ್ದಿ ಹೊತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ಸ್ಟಾಗ್ರಾಮ್ ಯಾರು ಫಾಲೋ ಮಾಡ್ತಲ್ಲ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊರಿ. ಕೃಷ್ಣ ಅವ್ರದ್ದು ಅಫಿಷಿಯಲ್ ಅಂತದ ಆ್ಯಂಡ್ ವಿ ಆರ್ ವಿತ್ ಒಂದು ನ್ಯೂ ಒಂದು ದೇವ್ರ ಟ್ರ್ಯಾಕ್ ಅನ್ಬೋದು ನಾವು. ಸೊ ಸ್ಪಿರಿಚುವಲಿ ಕನೆಕ್ಟ್ ಆಗೋರು ಒಂದು ಟ್ರ್ಯಾಕ್ ಅನ್ಬೋದು. ಸೊ ಗೈಸ್ ಕೊಪ್ಪಳ ವೈಭವ, ಸೊ ಕೊಪ್ಪಳದಾಗಿರೋ ನಡೆಯೋ ಜಾತ್ರೆ ಅದರದ್ದು ಸಾಂಗ್. ಸೊ ಐ ಥಿಂಕ್ ನಮ್ಗೆ ಲಾಸ್ಟ್ ಟೈಮ್ ಒಂದು ಕೊಪ್ಪಳ ಜಾತ್ರೆ ಲೈಕ್ ಕೊಪ್ಪಳದಿಂದ ಒಂದು ಆ ಜಾತ್ರೆ ಸಂಬಂಧ ಒಂದು ಟ್ರ್ಯಾಕ್ ಸಿಕ್ಕಿತ್ತು. ಸೊ ಅದೇ ರೀತಿ ಇದು ಐ ಥಿಂಕ್ 5ನೇ ತಾರೀಕು ಅವ್ರು 6ನೇ ತಾರೀಕು ಈ ಜಾತ್ರೆ ಐತಿ. ಸೊ ಅದರ ಪ್ರಯುಕ್ತ ನಮ್ಮ ರಾಕ್ ಮಲ್ಲು ಬೈ ಡೈರೆಕ್ಷನ್ದಾಗ ಬಂದೈತಿ. ಸೊ ರಾಕ್ ಮಲ್ಲು ಬೈ ಜಸ್ಟ್ ಐ ವಾಂಟ್ ಟು ಅಪ್ರಿಷಿಯೇಟ್ ಹಿಮ್ ಬಿಕಾಸ್ ಹಿ ಈಸ್ ಅ ರ್ಯಾಪರ್. ಬಟ್ ಈಗ ಬೈದು ಅಂತಾರಲ್ಲ, ತಮ್ಮ ಊರಿಗೆ ತಮ್ಮ ಜಾತ್ರೆ, ತಮ್ಮ ಊರ ಜಾತ್ರೆ, ತಮ್ಮ ಊರ ಹೆಸರು, ತಮ್ಮ ಊರ ಜಾತ್ರೆ ಹೆಸರನ್ನ ಒಂದು ಟ್ರ್ಯಾಕದಾಗ ಒಂದು ಸೋಷಿಯಲ್ ಮೀಡಿಯಾದಾಗ ಮಂದಿಗೆ ತಲುಪಿಸ್ಬೇಕನ್ನೋ ಒಂದು ಆಸೆ ಇಟ್ಕೊಂಡು ಬೈಗಳು ಡೈರೆಕ್ಷನ್ದಾಗೂ ಅವರು ಮಾಡಾಕತ್ತಾರ. ಸೊ ದ್ಯಾಟ್ಸ್ ಬಿಗ್ ಅಪ್ರಿಷಿಯೇಟ್ ಟು ರಾಕ್ ಮಲ್ಲು ಬೈಗ. ಸೊ ಬಿಗ್ ಶಾಟ್ ಔಟ್. ಸೊ ಲೆಟ್ಸ್ ಗೋ. ಇದು ಬಂದುಬಿಟ್ಟು ಒಂದು ಸೆಕೆಂಡ್, ಲೆಟ್ ಮೀ ಸೊ ಇದು ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆ ಮಹೋತ್ಸವದಿದೆ. ಸೊ ಜಸ್ಟ್ ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಎನ್ಕ್ವೈರಿ ಮಾಡಿದಾಗ ಗೊತ್ತಾತ. ಆಲ್ಮೋಸ್ಟ್ ಲೈಕ್ ನಾನು ಕರೆಕ್ಟಾಗಿ ಒಂದು ನಂಬರ್ ಹೇಳೋದಿಲ್ಲ ಬಿಕಾಸ್ ಅದು ಕೇಳಿದ್ದು ನಂಗೆ ನೆನಪಿಲ್ಲ. ಸೊ ದ್ಯಾಟ್ಸ್ ವೈ ಭಾಳ ಮಂದಿ ಜಾತ್ರೆಗೆ ಕೂಡ್ತಾರೆ. ಐ ಥಿಂಕ್ ನಂಗೆ ಗೊತ್ತಿಲ್ಲ ಬಿಕಾಸ್ ನಾನು ಒಂದು ರಾಂಗ್ ಒಂದು ಡಿಜಿಟ್ ಹೇಳ್ಬೇಕಂತ ನಂಗೆ ಆಸೆ ಇಲ್ಲ. ಸೊ ದ್ಯಾಟ್ಸ್ ವೈ ಭಾಳ ಮಂದಿ, ಸೊ ಅರ್ಥ ಮಾಡ್ಕೊರಿ, ಜನಸಾಗರ ಅನ್ಕೋರಿ ಅದು. ಆ್ಯಂಡ್ ಜಸ್ಟ್ ಐ ವಾಂಟ್ ಟು ಸ್ವಲ್ಪ ಇದ್ರ ಲೈಕ್ ಶ್ರೀ ಗವಿ ಸಿದ್ದೇಶ್ವರ ಸ್ವಾಮಿ ಅವ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕು. ಸೊ ಅವರ ಒಂದು ಇದರಿಂದ ಲೈಕ್ ಏನಂತಾರೆ, ವಾಟ್ ಯು ಸೇ, ತಮ್ಮ ದೇವಸ್ಥಾನದಿಂದ ತಮ್ಮ ಒಂದು ಲೈಕ್ ಆಸ್ತಿ ಇವೆಲ್ಲ ಮಾಡೋಕ್ಕಿಂತ ಹೆಚ್ಚಿಗೆ ಮಂದಿಗೆ ತಮ್ಮ ಕಡೆಯಿಂದ ಹೆಲ್ಪ್ ಆಗ್ಬೇಕು. ಸೊ ಆ ಒಂದು ದೇವಸ್ಥಾನ ಕಡೆಯಿಂದ ಐ ಥಿಂಕ್ 5,000 ಮಂದಿ 5,000 ಸ್ಟೂಡೆಂಟ್ ಪೂರಾ ಖರ್ಚು ಅವ್ರು ನೋಡ್ಕೊಳತ್ತಾರ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಆ್ಯಂಡ್ ಎಷ್ಟೋ ಮಂದಿಗೆ ಲೈಕ್ ಏನಂತಾರೆ ಪ್ರಸಾದ ಡೈಲಿ ಪ್ರಸಾದ ನಡೀತಿರ್ತದಂತ. ಆ್ಯಂಡ್ ಎಷ್ಟೋ ಮಂದಿಗೆ ಏನಂತಾರೆ, ವಾಟ್ ಯು ಸೇ ಬ್ರೋ, ಐ ಥಿಂಕ್ ನಾ ಅಂಗವಿಕಲ್ ಅಂದ್ರೆ ತಪ್ಪಾಕಿರ್ಬೋದ. ಸೊ ಕಣ್ಣು ಕಿವಿ ಲೈಕ್ ಕಣ್ಣು ಕಾಣ್ಲಾರ್ದವ್ರದ್ದು, ಸೊ ಅಂಗವಿಕಲರು ಅನ್ಬೋದು, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಅಂಥವ್ರಿಗೆಲ್ಲ ಭಾಳ ಒಂದು ಆಸರೆ ಆಗಿ ಅವ್ರಿಗೆಲ್ಲ ಅವ್ರ ಲೈಫ್ ಏನಂತಾರೆ ಒಂದು ಆಶ್ರಮ ಕಟ್ಕೊಂಡು ಅವ್ರದ್ದು ಜೀವನ ನೋಡ್ಕೊಳತ್ತಾರ. ಸೊ ದ್ಯಾಟ್ಸ್ ಐ ಥಿಂಕ್ ನಾನು ಹೇಳಿದವಳು ತಪ್ಪಿರ್ಬೋದ, ಬಟ್ ಅಂದರೆ ಇವೆಲ್ಲ ಹೆಲ್ಪಿಂಗ್ ದ ಗುಡ್ ಕೌಸ್ಗಳು ಭಾಳ ಅದಾವೆ. ಸೊ ದ್ಯಾಟ್ಸ್ ವೈ ಬಿಗ್ ಶಾಟ್ ಔಟ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ಆ್ಯಂಡ್ ಯಾ ಸ್ವಲ್ಪ ಮಂದಿಗೆ ರೀಚ್ ಮಾಡಿಸ್ಬೇಕನ್ನೋ ಒಂದು ಆಸೆ ಇತ್ತು ನನಗೆ. ಆ್ಯಂಡ್ ಅಕಸ್ಮಾತ್ ಏನಾದ್ರು ಕಮ್ಮಿ ಹೇಳಿದ್ರೆ ಜಾಸ್ತಿ ಏನಂತಾರೆ ಜಾಸ್ತಿ ಭಾಳ ಐತಿ, ಬಟ್ ನನಗೆ ಗೊತ್ತಿರುವಷ್ಟು ನಾನು ಸ್ವಲ್ಪ ಹೇಳಿದೆ. ಐ ಥಿಂಕ್ 1% or 2%. ಸೊ ಪ್ಲೀಸ್ ಚೆಕ್ಔಟ್ ಮಾಡಿರಿ. ಆ್ಯಂಡ್ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರಾಕ್ ಮಲ್ಲು ಬೇಗ ಕಾಂಟ್ಯಾಕ್ಟ್ ಮಾಡಿರಿ ಅಂತೀನಿ. ಅಂತಾರಲ್ಲ ಒಂದು ಸ್ವಲ್ಪ ಆ ಜಾತ್ರೆ, ಆ ಊರ ಬಗ್ಗೆ, ಆ ಒಂದು ಗುಡಿ ಬಗ್ಗೆ, ಆ ಒಂದು ದೇವಸ್ಥಾನ ಬಗ್ಗೆ, ಆ ಒಂದು ಗುಡ್ ಕೋಸ್ ಬಗ್ಗೆ ನಿಮ್ಗೆ ಗೊತ್ತಾಗಬೇಕಂದ್ರೆ ಪ್ಲೀಸ್ ಚೆಕ್ಔಟ್ ಮಾಡಿರಿ, ಅಪ್ರಿಷಿಯೇಟ್ ಮಾಡಿರಿ ಆ್ಯಂಡ್ ಕಾಂಟ್ಯಾಕ್ಟ್ ಮಾಡಿರಿ. ಸೊ ಲೆಟ್ಸ್ ಗೋ, ನಾನು ಲೇಟ್ ಮಾಡೋದು ಬೇಡ. ಸೊ ಈ ಕೊಪ್ಪಳ ವೈಭವ, ಸೊ ಕೊಪ್ಪಳ ವೈಭವ ಅಂದರೆ ಒಂದು ಸುಂದರವಾದ ಸಾಂಗ್ ಅನ್ಬೋದು, ಒಂದು ಕಣ್ಣಿಗೆ ಕಾಣುವಂಥ ಸ್ವರ್ಗ ಅನ್ಬೋದು. ಸೊ ಆ ಒಂದು ಸ್ವರ್ಗನ ನಾವು ಈಗ ಈ ಟ್ರ್ಯಾಕ್ದಾಗ ನೋಡ್ತೀವಿ. ಸೊ ಲೆಟ್ಸ್ ಗೋ. ಹೆಡ್ಫೋನ್ಸ್ ತಗೊಂಡು ಚಲೋ ಫೀಲ್ ಚಲೋ ಸೌಂಡ್ ಬರಬೇಕಂದ್ರೆ. ಆ್ಯಂಡ್ ನಿಮ್ಗೆ ಸ್ಕ್ರೀನ್ ಕೊಟ್ಟೆ, ಡಿಸ್ಕ್ರಿಪ್ಷನ್ದಾಗ ಹೋಗೋಣ ಸ್ವಲ್ಪ. ಸೊ ಸಿಂಗರ್ ಬಂದುಬಿಟ್ಟು LN ಶ್ರೀಕಾಂತ್ ಅವ್ರು ಅದಾರ, ಲಿರಿಕ್ಸ್ ಬಂದುಬಿಟ್ಟು ಮಂಜುನಾಥ್ ಪಲಭಾವಿ ಅವ್ರು ಅದಾರ. ಆ್ಯಂಡ್ ಮ್ಯೂಸಿಕ್ ಬಂದುಬಿಟ್ಟು ಫಯಾಜ್ ಬೈಕ್, ಸೊ ಟೆಂಡ್ರ್ ಹಿಡಿದವ್ರು ಅದಾರ. ಸೊ ಫಯಾಜ್ ಕುಷ್ಟಗಿ ಅವ್ರು ಅದಾರ. ಕೋರಿಯೋಗ್ರಾಫರ್ ಬಂದುಬಿಟ್ಟು ಸುಂದರ GVT ಆ್ಯಂಡ್ ಪ್ರಜ್ವಲ್ ಅವ್ರು ಅದಾರ. DOP ಬಂದುಬಿಟ್ಟು ನವೀನ್ ಅವ್ರು ಅದಾರ. ಆ್ಯಂಡ್ ಪೋಸ್ಟರ್ ಡಿಸೈನರ್ಸ್ ಅಂತೂ ಅವರು. ಸೊ ರೆಕಾರ್ಡಿಂಗ್ ಸ್ಟುಡಿಯೋ ಕುಷ್ಟಗಿ ಅವರು, FK ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಕುಷ್ಟಗಿ ಅವ್ರ ಕಡೆಯಿಂದ. ಸ್ಪೆಷಲ್ ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ ಪಾರ್ಟ್ನರ್ ಆ್ಯಂಡ್ ಆಲ್ ಡೈರೆಕ್ಟರ್ಸ್. ಬಿಗ್ ಶಾಟ್ ಔಟ್ ಟು ಈಚ್ ಆ್ಯಂಡ್ ಎವ್ರಿ ಒನ್. ದ್ಯಾಟ್ಸ್ ದ ವ್ಯೂ ಬ್ರೋ. ಚಲೋ. ಸೊ ನಾವು ಕೊಪ್ಪಳದ ವೈಭವ ನೋಡೋಣ. ವಾ, ಮಂಜು ನೋಡು ಬಯಲೇ. ವಾ
ಶಾರ್ಟ್ದಾಗ ಮಂದಿ ಹೆಂಗೆ ಕಾಣಕತ್ತಾರ ನೋಡ್ರಿ ಬಾಯ್ ಬೆಂಕಿ. ಸೊ ದ್ಯಾಟ್ಸ್ ವೈ ಕೊಪ್ಪಳ ವೈಭವ ಅನ್ನೋದು ಜನಸಾಗರ. ಕೊಪ್ಪಳ ನಾಡಿನ ದಿವ್ಯ ಪರಂಪರೆ ನಮಗೆಲ್ಲ ಗವಿಸಿದ್ದ ಅಜ್ಜನೇ ಆಸರೆ. ಕೊಪ್ಪಳ ನಾಡಿನ ದಿವ್ಯ ಪರಂಪರೆ ನಮಗೆಲ್ಲ ಗವಿಸಿದ್ದ ಅಜ್ಜನೇ ಆಸರೆ. ಬೆಟ್ಟದ ಮೇಲೆ ಗುರುಕುಂತ ನನಗುಣಗುತ್ತ ಹೋಗೋಣ ನಾವು ಹಾಡುತ್ತ ಕುಣಿಯುತ್ತ. ಬೆಟ್ಟದ ಮೇಲೆ ಗುರುಕುಂತ ನನಗುಣಗುತ್ತ ಹೋಗೋಣ ನಾವು ಹಾಡುತ್ತ ಕುಣಿಯುತ್ತ. ಏರನ್ನು ನಾವು ಎಳೆಯೋಣ ಅಜ್ಜನ ಜಾತ್ರೆ ಮಾಡೋಣ. ಏರನ್ನು ನಾವು ಎಳೆಯೋಣ ಅಜ್ಜನ ಜಾತ್ರೆ ಮಾಡೋಣ. ಕೊಪ್ಪಳ ನಾಡಿನ ದಿವ್ಯ ಪರಂಪರೆ ನಮಗೆಲ್ಲ ಗವಿಸಿದ್ದ ಅಜ್ಜನೇ ಆಸರೆ. ಕೊಪ್ಪಳ ನಾಡಿನ ದಿವ್ಯ ಪರಂಪರೆ ನಮಗೆಲ್ಲ ಗವಿಸಿದ್ದ ಅಜ್ಜನೇ ಆಸರೆ. ಬೆಂಕಿ ಬ್ರೋ ಬಾಯ್. ನನಗಿದೊಂದು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಒಂದು ಆಲ್ಬಮ್ ಸಾಂಗ್ ಅಂತ ಅನ್ಸೋದಿಲ್ಲ. ಇಟ್ಸ್ ಅ ಮೂವಿ ವಿಜುವಲ್ಸ್ ಕಾಣಕತ್ತಾವ. ಆ ಒಂದು ಸ್ಕ್ರೀನ್ ಒಳಗಿರೋ ಎಲ್ಲ ಆರ್ಟಿಸ್ಟ್ಗಳು ವಿತ್ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ಸ್ ಆ್ಯಂಡ್ ಆ ಒಂದು ವಿಜುವಲ್ಸ್ಗಳು ಜಾತ್ರೆದ ಭವ್ಯವಾದ ವಿಜುವಲ್ಸ್ಗಳು ವಿಚ್ ಬಾಯ್ ಬೆಂಕಿ. ರಾತ್ರಿ ವಿವಿಧ ಗವಿಸಿದ್ದ ಅಜ್ಜನ ಈ ವೈಭವ ಭಕ್ತರಿಗೆಲ್ಲ ದಿವ್ಯ ಅನುಭವ. ಗವಿಸಿದ್ದ ಅಜ್ಜನ ಈ ವೈಭವ ಭಕ್ತರಿಗೆಲ್ಲ ದಿವ್ಯ ಅನುಭವ. ಶಿಕ್ಷಣದಲ್ಲಿ ಕ್ರಾಂತಿ ಬೆಳಗಿತು ಕೊಪ್ಪಳ ಜ್ಯೋತಿ. ಕೊಪ್ಪಳ ನಾಡು ಶ್ರೇಷ್ಠ ಕಲಿಸಿತು ಜೀವನ ಪಾಠ. ಶಿಕ್ಷಣದಲ್ಲಿ ಕ್ರಾಂತಿ ಬೆಳಗಿತು ಕೊಪ್ಪಳ ಜ್ಯೋತಿ. ಕೊಪ್ಪಳ ನಾಡು ಶ್ರೇಷ್ಠ ಕಲಿಸಿತು ಜೀವನ ಪಾಠ. ಜಯ ಜಯ ಗವಿಸಿದ್ದೇಶ್ವರ ಬಾಲನು ಬೆಳಗಿದ ಭಾಸ್ಕರ. ಜಯ ಜಯ ಗವಿಸಿದ್ದೇಶ್ವರ ಬಾಲನು ಬೆಳಗಿದ ಭಾಸ್ಕರ. ಕೊಪ್ಪಳ ನಾಡಿನ ದಿವ್ಯ ಪರಂಪರೆ ನಮಗೆಲ್ಲ ಗವಿಸಿದ್ದ ಅಜ್ಜನೇ ಆಸರೆ. ಕೊಪ್ಪಳ ನಾಡಿನ ದಿವ್ಯ ಪರಂಪರೆ ನಮಗೆಲ್ಲ ಗವಿಸಿದ್ದ ಅಜ್ಜನೇ ಆಸರೆ. ಗವಿಸಿದ್ದೇ ನಾ ಖರೇನೆ ಹೇಳತ್ತೀನಿ, ಆ ಮಂದಿ ನೋಡಿ ನನಗೆ ಬೇರೆನೇ ಫೀಲ್ ಆಗತೈತಿ. ನನಗೆ ಆ ನಂಬರ್ ಲೈಕ್ ಅವ್ರು ನಾವು ನಂಬರ್ ಹೇಳಿದ್ರು ಬ್ರೋ, ಭಾಳ ನಂಬರ್ ಹೇಳಿದ್ರು. ನಾ ಏನು ಡಿಸ್ಕಸ್ ಮಾಡಿದ್ದೇನ. ಸೊ ಡಿಸ್ಕಸ್ ಮಾಡೋವಾಗ ಅವ್ರು ಹೇಳಿದ್ರು ಆ ನಂಬರ್ಸ್. ನಾನು ಅನ್ಕೊಂಡೆ ಬೈ ಓಕೆ ಇರ್ತಾರೆ, ಇಲ್ಲ ಲೈಕ್ ಅದಂತಾರಲ್ಲ ಒಂದಿಷ್ಟು ದಿನ ಜಾತ್ರೆ ನಡೀತಿರ್ತ, ಆ ಇಷ್ಟು ದಿನದ ಟೋಟಲ್ ಆ ನಂಬರ್ ಇರ್ಬೋದು ಅಂದ್ಕೊಂಡೆ. ಬಟ್ ಬ್ರೋ ತೇರಿಗೆ ಅಷ್ಟು ಮಂದಿ ತುಂಬ ನೋಡ್ರಲ್ಲಿ, ಎಲ್ಲಿವರೆಗೂ ನೋಡ್ಬೋದು ಅಲ್ಲಿವರೆಗೂ ಬರೀ ಮಂದಿನ ಕಾಣಕತ್ತಾರ. ವಾವ್ ಬ್ರೋ, ಅಪ್ರಿಷಿಯೇಟ್. ಆ್ಯಂಡ್ ಲೆಟ್ ಮಿ ಸೇ ಯು, ನಾನು ಯಾರಿಗೆ ಮಲ್ಲುಬೈಗೆ ಹೇಳ್ತೇನೆ. ಸೊ ಮಲ್ಲುಬೈ ಪ್ಲೀಸ್ ನೋಡತ್ತಿದ್ರೆ ಜಸ್ಟ್ ಈಗ ಲೈಕ್ ನನಗದ್ರ ಬಗ್ಗೆ ಲೈಕ್ ಏನು ಎಜುಕೇಷನ್ ಆಯಿತು ಆರ್ ಎಲ್ಸ್ ದ ಪ್ರಸಾದ ಆ್ಯಂಡ್ ಆಶ್ರಮಗಳು ಆ್ಯಂಡ್ ದ ಜನಸಾಗರ ಒಂದು ನಂಬರ್, ಆ ನಂಬರ್ ಪ್ಲೀಸ್ ಕಮೆಂಟ್ದಾಗ ಹಾಕಿಬಿಟ್ರೆ ನಾನು ಜಸ್ಟ್ ಅದನ್ನ ಪಿನ್ ಮಾಡಿಬಿಡ್ತೆ. ಸೊ ದ್ಯಾಟ್ ನಾನು ಏನು ಹೇಳ್ಬೇಕು ಅನ್ಕೊಂಡಿದ್ದೆ ಅದು ಮಂದಿ ಮಠ ಮುಟ್ಟತೈತಿ. ಅಟ್ಲೀಸ್ಟ್ ಆ ಒಂದು ಕಮೆಂಟ್ ನೋಡಿ ಪ್ಲೀಸ್. ಓಕೆ, ಲೆಟ್ಸ್ ಗೋ. And appreciate for the music bro and lyrics and the singer and now Mallu bhai. Wow. Perfect choreography bro. ಕೈಲಾಸ ಧರೆಗಿಳಿದು ಸ್ವರ್ಗವ ತಂತು, ದಕ್ಷಿಣ ಭಾರತದ ಕುಂಭಮೇಳವಾಯಿತು. Wow, the word bro, ಬೆಂಕಿ. ನಮ್ಮ ಕರ್ನಾಟಕದ ಕುಂಭಮೇಳ ನಡೀತೈತಿ.
ಕೈಲಾಸ ಧರೆಗಿಳಿದು ಸ್ವರ್ಗವ ತಂತು ದಕ್ಷಿಣ ಭಾರತದ ಕುಂಭಮೇಳವಾಯ್ತು ಕೈಲಾಸ ಧರೆಗಿಳಿದು ಸ್ವರ್ಗವ ತಂತು ದಕ್ಷಿಣ ಭಾರತದ ಕುಂಭಮೇಳವಾಯ್ತು ಹಾಕುತ್ತ ಜೈಕಾರ ಬಂತು ಭಕ್ತ ಸಾಗರ ಪರಶಿವನ ಅವತಾರ ಶ್ರೀ ಗವಿಸಿದ್ದೇಶ್ವರ ಹಾಕುತ್ತ ಜೈಕಾರ ಬಂತು ಭಕ್ತ ಸಾಗರ ಪರಶಿವನ ಅವತಾರ ಶ್ರೀ ಗವಿಸಿದ್ದೇಶ್ವರ ಸಿದ್ಧರ ಸಿದ್ಧ ಗವಿಸಿದ್ಧ ಈ ನಾಡಿಗೆಲ್ಲ ಪ್ರಸಿದ್ಧ ಸಿದ್ಧರ ಸಿದ್ಧ ಗವಿಸಿದ್ಧ ಈ ನಾಡಿಗೆಲ್ಲ ಪ್ರಸಿದ್ಧ ಕೊಪ್ಪಳ ನಾಡಿನ ದಿವ್ಯ ಪರಂಪರೆ ನಮಗೆಲ್ಲ ಗವಿಸಿದ್ಧ ಅಜ್ಜನೇ ಆಸರೆ ಕೊಪ್ಪಳ ನಾಡಿನ ದಿವ್ಯ ಪರಂಪರೆ ನಮಗೆಲ್ಲ ಗವಿಸಿದ್ಧ ಅಜ್ಜನೇ ಆಸರೆ ವಾವ್ ಬ್ರೋ ವಾವ್ ಗೋಳಿಗೆ okay Benki so yeah proud to be a part of this track now so I am nan ball proud ಈಗ because I am the part of this track and is a non track so yeah simple I want to be like ನಾನು ಸಾರಿ ಕೇಳಬೇಕು ಅಪೋಲೈಸ್ ಮಾಡಬೇಕು ಬಿಕಾಸ್ ನಾವು ಕರ್ನಾಟಕದಾಗಾಗಿ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇದ್ರಿಕ್ಕಿಲ್ಲ ಸೊ ಪ್ರೌಡ್ ಫೀಲ್ ಅದಕ್ಕಂದ್ರೆ ದ್ಯಾಟ್ ನನಗೆ ಒಂದು ರಿಯಾಕ್ಷನ್ ವಿಡಿಯೋಸ್ ಮಾಡೋದ್ರಿಂದ ಇವತ್ತು ನನಗೆ ಆಲ್ಮೋಸ್ಟ್ ಒಂದೊಂದು ಊರಿಂದ ಒಂದು ಸ್ಪೆಷಲ್ ಥಿಂಗ್ಸ್ ಆರೆಲ್ಸ್ ಒಂದು ಆ ಜಗದ ಒಂದು ವೈಭವ ಅನ್ಬೋದು ಆ ಜಗದ ವೈಭವ ಆ ಜಗದ ಹೆಸರು ಆ ಜಗದಾಗಿರೋದು ದೇವ್ರಗಳ ಬಗ್ಗೆ ನನಗೆ ಅಟ್ಲೀಸ್ಟ್ 1% ಆಫ್ ನಾಲೆಜ್ ಸಿಗತೈತಿ ಬಿಕಾಸ್ ಆಫ್ ದಿಸ್ ರಿಯಾಕ್ಷನ್ ಸೊ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ನಂಗೆ ಕೊಪ್ಪಳ ಊರ ಬಗ್ಗೆ ಕೇಳಿದೆ ಬಿಟ್ರೆ ನನಗೆ ಅದ್ರ ಬಗ್ಗೆ ಐಡಿಯಾಸ್ ಇರಲಿಲ್ಲ ಆ್ಯಂಡ್ ಐಡಿಯಾಸ್ಗಿಂತ ಆ ಒಂದು ದೇವಸ್ಥಾನ ಈ ಟೈಪ್ ಐತೆ ಅಂತ ಗೊತ್ತಿದ್ರಿಕ್ಕಿಲ್ಲ ಆ್ಯಂಡ್ ಅದಕ್ಕಿಂತ ಮೇನ್ ಆ ತೇರು ಎಳೆಯೋ ಟೈಮ್ದಾಗ ಅಷ್ಟು ಜನಸಾಗರ ಕೂಡ್ತೈತೆ ಅನ್ನೋದು ನನಗೆ ಊಹೆನೂ ಮಾಡ್ಕೊಂಡಿರಲಿಲ್ಲ ನಾನು ಸೊ ಯಾ ಥ್ಯಾಂಕ್ ಯು ಸೋ ಮಚ್ ರಾಕ್ ಮಲ್ಲು ಬೈ ಫಾರ್ ದ ಗಾಣಗಾಬ್ರ ಟ್ರ್ಯಾಕ್ ಸೊ ಇದು ಗಾಣಗಾಬ್ರ ಅನ್ನೋದು ನಾಟ್ ಅ ನೆಗೆಟಿವ್ ವರ್ಡ್ ಇಟ್ಸ್ ಜಸ್ಟ್ ಅಪ್ರಿಷಿಯೇಟ್ ವರ್ಡ್ ವಿಚ್ ಐ ಯೂಸ್ ಆ್ಯಂಡ್ ಐ ಫೀಲ್ ದ್ಯಾಟ್ ಬೆಂಕಿ ಇದ್ದಿದ್ದನ್ನು ಅದನ್ನು ಟೈಪ್ ಯೂಸ್ ಮಾಡ್ತೀನಿ ಮತ್ತಿನ ಬೈ ದೇವ್ರ ಸಾಂಗ್ ಐತೀನಿ ಹಿಂಗೆ ಮಾತಾಡ್ಬಿಡ್ದು ಅದು ಅನ್ನೋರು ಹೋಗ್ಬೇಡ್ರಿ ಇಟ್ಸ್ ಅ ನ್ಯಾಚುರಲ್ ವರ್ಡ್ ವಿಚ್ ಜಾಸ್ತಿ ಅಪ್ರಿಷಿಯೇಟ್ ಮಾಡ್ತೀವಲ್ಲ ಬೆಂಕಿ ಅಂದ್ರೆ ಬೆಂಕಿ ಅಂತ ಅನ್ನೋದಕ್ಕೆ ನಾನು ಅದನ್ನ ವರ್ಡ್ ಯೂಸ್ ಮಾಡ್ತೀನಿ ಸೊ ದ್ಯಾಟ್ಸ್ ವೈ ಬಿಗ್ ಶಾಟ್ ಔಟ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ರಾಕ್ ಮಲ್ಲು ಬೈ ಫಾರ್ ದ ಬ್ಯೂಟಿಫುಲ್ ಟ್ರ್ಯಾಕ್ ಆನ್ ದ ಸೋಷಿಯಲ್ ಮೀಡಿಯಾ ಸೊ ಯಾರೇ ನೋಡಾಕತ್ತೀರಿ ಹೆಂಗೆ ಅನಿಸ್ ಅಂತ ಹೇಳ್ರಿ ಎಷ್ಟೊತ್ತ ಶೇರ್ ಮಾಡಿರಿ ಆ್ಯಂಡ್ ಒರಿಜಿನಲ್ ಟ್ರ್ಯಾಕ್ ಲಿಂಕ್ ಡಿಸ್ಕ್ರಿಪ್ಷನ್ ಹೋಗಿ ಚೆಕ್ಔಟ್ ಮಾಡಿರಿ ಫೀಲ್ ಮಾಡಿರಿ ಆ ಒಂದು ಮ್ಯೂಸಿಕ್ ಆ ಒಂದು ಲಿರಿಕ್ಸ್ ಆ ಒಂದು ವಿಡಿಯೋ ಆ ಒಂದು ಏನಂತಾರೆ ಶಬ್ದಗಳನ್ನು ಸೊ ಸಿಗೋಣ ನೆಕ್ಸ್ಟ್ ರಿಯಾಕ್ಷನ್ ಜೊತೆ ಎಲ್ಲೊಟ್ಟಿಗೆ ಬಿಡಬೇಡ ನೀವು ಹೋಪ ನಿಮ್ಮನ್ನು ಅದೊಂದು ದೊಡ್ಡ ಲವ್ ಗೆಸ್ ಬಾಯ್